ಬಿಗ್ 5 ನ್ಯೂಸ್ನಲ್ಲಿ ಟಾಪ್ 3 ಸುದ್ದಿಯನ್ನು ನಾವು ಗಮನಿಸ್ತಾ ಹೋಗೋಣ. ರಾಷ್ಟ್ರೀಯ ಸುದ್ದಿಯಾಗಿದ್ದಂಥ ಕೋಗಿಲು ಲೇಔಟ್ ಫುಲ್ ಖಾಲಿ ಹೊಡಿತಾ ಇದೆ. ಈಗ ಅತ್ತ ತನಿಖೆ ಚುರುಕಾಗ್ತಾ ಇದ್ದಂಗೆ ಕೋಗಿಲು ಲೇಔಟ್ ಖಾಲಿ ಆಗಿದೆ. ಕೋಗಿಲು ಲೇಔಟ್ನ ಫಕೀರ್ ಬಡಾವಣೆಯಲ್ಲಿ ಅಕ್ರಮ ವಲಸಿಗರು ನೆಲೆಸಿದ್ರು. ಈ ಹಿಂದೆ ನಮ್ಮಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಕುಟುಂಬಗಳು ಹೇಳ್ತಾ ಇದ್ವು. ಪೊಲೀಸ್ ತನಿಖೆ ಚುರುಕಾಗ್ತಾ ಇದ್ದಂತೆ ಅಕ್ರಮ ನಿವಾಸಿ ಕುಟುಂಬಗಳು ನಾಪತ್ತೆಯಾಗಿದ್ದಾವೆ. ಎಲ್ಲೋದ್ವು ಹಾಗಾದ್ರೆ? ಡೆಮಾಲಿಷನ್ ಆದಾಗ ಇದ್ದ ಬಹುತೇಕರು ದಿಢೀರ್ ನಾಪತ್ತೆಯಾಗಿದ್ದಾರೆ. ನಾವಿಲ್ಲಿ 20 ವರ್ಷದಿಂದ ಇದ್ದೀವಿ, ಇಲ್ಲಿ 30 ವರ್ಷದಿಂದ ಇದ್ದೀವಿ, ಇದು ನಮ್ದೇ ಜಾಗ, ನೋಡಿಬೇಕಾದ್ರೆ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ ಎಲ್ಲ ಹೇಳ್ತಾ ಇದ್ರು. ಈಗೆಲ್ಲೋದ್ರು ಹಾಗಾದ್ರೆ ಅವರೆಲ್ಲ? ತನಿಖೆ ಚುರುಕಾಗ್ತಾ ಇದ್ದಂಗೆ ಕೋಗಿಲು ಲೇಔಟ್ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ವಲಸೆ ಬಂದಿದ್ದ 10 ಕುಟುಂಬಗಳು ಏಕಾಏಕಿ ಎಸ್ಕೇಪ್ ಆಗಿದ್ದಾರೆ. ಉತ್ತರ ಪ್ರದೇಶ್, ಆಂಧ್ರ, ಬಿಹಾರ, ಪಶ್ಚಿಮ ಬಂಗಾಳದಿಂದ ಬಂದಿದ್ರು ವಲಸಿಗರು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದವರು ಜೂಟ್ ಆಗಿದ್ದಾರೆ. ಕೋಗಿಲು ಲೇಔಟ್ನ ಫಕೀರ್ ಬಡಾವಣೆಯಲ್ಲಿ ನೆಲೆಸಿದ್ದಂತ ಅಕ್ರಮ ವಲಸಿಗರು ಈ ಹಿಂದೆ ನಮ್ಮಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾ ಇದ್ರು. ಅದೇ ಕುಟುಂಬಗಳು ಈಗಿಲ್ಲ ಅಲ್ಲಿ. ಪೊಲೀಸ್ ತನಿಖೆ ಚುರುಕಾಗ್ತಾ ಇದ್ದಂತೆ ಅಕ್ರಮ ನಿವಾಸಿ ಕುಟುಂಬ ನಾಪತ್ತೆಯಾಗಿದ್ದಾವೆ. ಕೋಗಿಲು ಲೇಔಟ್ ತೊರೆದಿದ್ದಾರೆ ಅಕ್ರಮ ಹೊರ ರಾಜ್ಯದ ಒತ್ತುವರಿದಾರರು. ಡೆಮಾಲಿಷನ್ ಆದಾಗ ಡೆಮಾಲಿಷನ್ ಆದಂತ ಸಂದರ್ಭದಲ್ಲಿ ಇದ್ದಂತ ಬಹುತೇಕರು ದಿಢೀರ್ ನಾಪತ್ತೆಯಾಗಿರು. ಗುಡಿಸ್ಲಾಕೊಂಡು ನಮ್ದೇ ಜಾಗ ಅನ್ಕೊಂಡಿದ್ದು ಬಿಟ್ಟಿದ್ದು. ಎಲ್ಲಿ ಇವರೆಲ್ಲ? ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ತಮಿಳುನಾಡು, ಪಶ್ಚಿಮ ಬಂಗಾಳ ಎಲ್ಲ ಕಡೆಯಿಂದ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಇಡೀ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇತ್ತ ತಿರುಗಿ ನೋಡುವಂತ ಆಗಿದ್ದಂತ ಒಂದು ಸುದ್ದಿ ಇದು. ಸಾಕಷ್ಟು ಜನ ಅಕ್ರಮ ನಿವಾಸಿಗಳಿದ್ರು. ಈಗ ನೋಡಿದ್ರೆ ಖಾಲಿ ಹೊಡಿತಾ ಇದೆ ಲೇಔಟ್ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿ ಹೋದ್ರು ಅವರೆಲ್ಲ ಹಾಗಾದ್ರೆ ಈಗ? ರಾಮ್, ಇದೇ ಪ್ರಶ್ನೆಯನ್ನು GB ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆಂತಂದರೆ ಕಳೆದ ತಿಂಗಳು 20ನೇ ತಾರೀಕು GB ಅಧಿಕಾರಿಗಳ ವತಿಯಿಂದ ಸುಮಾರು 188 ಮನೆಗಳನ್ನು ಡೆಮಾಲಿಷನ್ ಮಾಡುವಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ನಾವು 20-30 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ವಿ. ಆದರೂ ಉದ್ದೇಶಪೂರ್ವಕವಾಗಿಯೇ GB ಅಧಿಕಾರಿಗಳು ಅನಧಿಕೃತವಾಗಿ ನೀವು ಮನೆಗಳನ್ನು ಕಟ್ಕೊಂಡಿದ್ದೀರಿ ಅಂತ ಹೇಳಿ ಡೆಮಾಲಿಷನ್ ಮಾಡುವಂಥ ಕೆಲಸವನ್ನು ಮಾಡ್ತು ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಜೊತೆಗೆ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ನಿವೇಶನಗಳನ್ನು ಕೊಡ್ತೀನಿ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಒಂದು 250ಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಅನ್ನು ಕೊಟ್ಟರು. ನಾವು ಇಲ್ಲಿ 20-30 ವರ್ಷಗಳಿಂದ ವಾಸವಾಗಿದ್ದೀವಿ, ಸೊ ಹಾಗಾಗಿ ನಮಗೆ ನಿವೇಶನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದರು. ಜೊತೆಗೆ ರಾಜಕೀಯದಲ್ಲೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಯಿತು. ಸರ್ಕಾರ ವಲಸಿಗರಿಗೆ ಮನೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಕ್ರಮವಾಗಿ ಅಂದರೆ ಬಾಂಗ್ಲಾ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಬಿಹಾರ, UPಯಿಂದ ಬಂದಂತಹ ವಲಸಿಗರಿಗೆ ನಿವೇಶನಗಳನ್ನು ಕೊಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತು. ಇದ್ರ ಬೆನ್ನಲ್ಲೇ GB ಅಧಿಕಾರಿಗಳು ಅಲ್ಲಿ ಯಾರು ನಿಜವಾಗ್ಲೂ ವಾಸವಾಗಿದ್ದಾರೆ, ಯಾರು ಫಲಾನುಭವಿಗಳಿದ್ದಾರೆ ಅನ್ನುವಂಥದ್ದನ್ನು ತನಿಖೆ ಮಾಡುವಂಥ ಕೆಲಸ ಮಾಡ್ತು. ಅದರಲ್ಲಿ ಅಂದರೆ 188 ಮನೆಗಳ ಪೈಕಿ 26 ಕುಟುಂಬಗಳಲ್ಲಿ 26 ಮನೆಗಳು ನಿಜವಾಗ್ಲೂ ಅಲ್ಲಿ ವಾಸವಾಗಿದ್ದಾರೆ ಅನ್ನುವಂತಹ ಒಂದು ಲಿಸ್ಟನ್ನು ಕೊಡ್ತು. ಆ ಒಂದು ಲಿಸ್ಟನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ನಿಜವಾಗ್ಲೂ ಅವರು ಅಲ್ಲಿ ವಾಸವಾಗಿದ್ರಾ ಇಲ್ವಾ, ಅದು ಅವರ ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದನ್ನು ಚೆಕ್ ಮಾಡುವಂಥ ನಿಟ್ಟಿನಲ್ಲಿ ಕೋಗಿಲು ಕ್ರಾಸ್ನ ವಸೀಂ ಲೇಔಟ್, ವಸೀಂ ಕಾಲೋನಿ ಮತ್ತು ಫಕೀರ್ ಕಾಲೋನಿಗೆ ಹೋಗಿ ಅಲ್ಲಿ ಪೊಲೀಸರ ಜೊತೆಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ಏನು ಅಂತಂದರೆ ಮನೆ ನಿವೇಶನ ಡೆಮಾಲಿಷನ್ ಮಾಡುವಂಥ ಸಂದರ್ಭದಲ್ಲಿ ಇದ್ದಂತಹ ಬಹುತೇಕ ಅಂದರೆ 70-80% ಜನರಲ್ಲಿ ಎಲ್ಲೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದವರು. ಯಾವಾಗ ಪೊಲೀಸರ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ತನಿಖೆಗೆ ಹೋದರು, ಅವ್ರು ನಿಜವಾಗ್ಲೂ ಅವರ ಪೂರ್ವಾಪರತೆಯನ್ನು ತಿಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕಾಲ್ ಕಿತ್ತಿದ್ರೆ ಅಲ್ಲಿ ಉಳಿದಂಥ ಸುಮಾರು 50-60 ಕುಟುಂಬಗಳು ಮಾತ್ರ ಅಲ್ಲಿ ಸದ್ಯಕ್ಕೆ ಇರುವಂಥದ್ದು. ಉಳಿದಂಥ ಕುಟುಂಬದವರು ಬೇರೆ ಕಡೆಯಿಂದ ಬಂದು ಅಂದರೆ ಡೆಮಾಲಿಷನ್ ಮಾಡ್ತಾರೆ, ಡೆಮಾಲಿಷನ್ ಆಗಿದೆ, ಸೊ ನಾವು ಒಂದು ಅಪ್ಲಿಕೇಶನ್ ಹಾಕ್ಬಿಡೋಣ, ಅದೃಷ್ಟದಲ್ಲಿ ಸಿಕ್ಕರೆ ನಮಗೊಂದು ಮನೆ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ರು. ಆದರೆ ಪೊಲೀಸರು ಯಾವಾಗ ಎಂಟ್ರಿ ಆದರೂ, ಕಂದಾಯ ಇಲಾಖೆ ಅಧಿಕಾರಿಗಳು ಯಾವಾಗ ಕಟ್ಟುನಿಟ್ಟಾಗಿ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮುಂದಾದ್ರು, ಸೊ ನಿಜವಾಗ್ಲೂ ನಮಗೆ ಅವರಿಗೆ ಭಯ ಕಾಡಿದೆ. ಹಾಗಾಗಿನೇ ಅವರು ಅಲ್ಲಿಂದ ಈಗ ಕಾಲ್ ಕಿತ್ತು ತಮ್ಮ ಬೇರೆ ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋಗುವಂತ ಕೆಲಸ. ಈಗ ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲ ಹೋಗಿದ್ರಿ ಆರಂಭದಲ್ಲಿ ಆ ಲೇಔಟ್ಗೆ,
ನೀವೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ನೀವಷ್ಟೇ ಅಲ್ಲ, ಬೇರೆ ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ನೋಡಿ, ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ ಅಂತ ಹೇಳ್ತಾ ಇದ್ರು, ಅದನ್ನ ತೋರಿಸ್ತಾ ಇದ್ರು ಕೂಡ ಇನ್ಫ್ಯಾಕ್ಟ್. ಸೊ ಅದೆಲ್ಲ ಸುಳ್ಳು ಹಾಗಾದ್ರೆ, ಫೇಕ್ ಡಾಕ್ಯುಮೆಂಟ್ಸ್ ಹಾಗಾದ್ರೆ? ಖಂಡಿತವಾಗ್ಲೂ ರಾಮ್, ಯಾಕೆಂತಂದ್ರೆ ಸ್ವತಃ ಅವ್ರು ಹೇಳ್ತಾ ಇದ್ರು ನಾವು 94C ಅಲ್ಲಿ ಅಂದ್ರೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ತಹಶೀಲ್ದಾರ್ ಹೇಳ್ತಾ ಇರುವಂಥದ್ದು ಸರ್ಕಾರಿ ಜಾಗಕ್ಕೆ ಯಾರು ಕೂಡ 94C ಅಂದ್ರೆ ಅಕ್ರಮ ಸಕ್ರಮ ಮಾಡಲಿಕ್ಕೆ ಬರೋದಿಲ್ಲ. ಯಾರಾದರೂ 94C ಅಡಿಯಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೆ ಆದರೆ ಅವರ ವಿರುದ್ಧನೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೂ ಕೂಡ ಒಂದಷ್ಟು ನಿವಾಸಿಗಳು ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಜೊತೆಗೆ ಬಾಂಗ್ಲಾ, ಪಶ್ಚಿಮ ಬಂಗಾಳ, ಬಿಹಾರ ಈ ಭಾಗದಿಂದ ಅಲ್ಲಿ ಅಕ್ರಮವಾಗಿ ಬಂದು ವಲಸಿಗರು ಇದ್ದಾರೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತೋ, ಸೊ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಾರು ವಲಸಿಗರು ಬಂದಿದ್ರು ಅವರೆಲ್ಲರೂ ಕೂಡ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಅವ್ರ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲವೂ ಕೂಡ ಇತ್ತು ಅನ್ನುವಂಥದ್ದನ್ನ ಸ್ವತಃ ಅವರು ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಅವೆಲ್ಲವೂ ಕೂಡ ನಕಲಿ ದಾಖಲೆಗಳನ್ನು ಕೊಟ್ಟು ಅವರು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸೊ ತನಿಖೆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಇದ್ದಿದ್ದೇ ಆದರೆ ಅವರ ಮೇಲೇನೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗ್ತಾ ಇತ್ತು. ಇದನ್ನ ಅರ್ಥಂತಹ ವಲಸಿಗರು ಈಗ ಆಲ್ರೆಡಿ ಅಲ್ಲಿಂದ ವಸೀಂ ಕಾಲೋನಿ ಮತ್ತು ಫಕೀರ್ ಕಾಲೋನಿಯಿಂದ ಈಗ ಆಲ್ರೆಡಿ ಕಾಲ್ಕಿತ್ತಿದ್ದಾರೆ. ಉಳಿದಂಥ ಸುಮಾರು 30-40 ಕುಟುಂಬಗಳು ಮಾತ್ರ ಅಲ್ಲಿ ಇರುವಂಥದ್ದು. ಸೊ ಅವರ ದೃಢೀಕರಣ ಪತ್ರವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಅದು ಆ ಒಂದು ದಾಖಲೆ ಸಿಕ್ಕ ನಂತರ ಅತಿ ಶೀಘ್ರದಲ್ಲಿ ಅವರಿಗೆ ಅಂದ್ರೆ 26 ಫ್ಯಾಮಿಲಿ ಏನಿದ್ದಾರೆ ಅವರಿಗೆ ನಿವೇಶನ ಭಾಗ್ಯ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.